ಅಂದರೆ ಡೈರೆಕ್ಟ್ರು ಸೆಲೆಕ್ಟ್ ಮಾಡುವಾಗಲೇ ಅವ್ರಿಗೆ ಏನು ಬೇಕೋ ಅದಿರೋವಂಥ ಆರ್ಟಿಸ್ಟ್ಗಳನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಅಂದರೆ ಅವರು ನನ್ನೊಳಗಿರೋ ಒಂದು ಗಾಬರಿ ಏನು ಅಂದರೆ ಅವು ಆ ಒಂದು ಕ್ಯಾರೆಕ್ಟ್ರು ಆಸುಪಾಸು ಇರೋವಂಥ ಇದನ್ನೇ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ರು. ಅದರಿಂದ ನನಗೆ ಏನಂದರೆ ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ಅವ್ರಿಗೆ ಏನು ಬೇಕು ಅದು ಗೊತ್ತಾಗ್ತಿರ್ಲಿಲ್ಲ. ಬಟ್ ರಿಹರ್ಸಲ್ಸು ವರ್ಕ್ಶಾಪ್ಸು ಆಗ್ತಾ 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 ಅದೊಂದು ಗ್ರಿಪ್ ಸಿಗ್ತಾ ಹೋಯಿತು. ಶೂಟಲ್ಲಿ ಅಂದರೆ ಆ ಕಾಡಲ್ಲಿ ಅಷ್ಟು ಡೆನ್ಸ್ ಫಾರೆಸ್ಟಲ್ಲಿ ಒಂದು ಸಣ್ಣ ಬಜೆಟಲ್ಲಿ ಮಾಡ್ತಿರುವಾಗ ಅಲ್ಲಿ ನಾವು ಹೋಗಿ ಅಲ್ಲಿ ಪ್ರಯೋಗ ಮಾಡೋ ಆಪ್ಷನ್ ಇರಲಿಲ್ಲ, ತುಂಬ ಟೇಕ್ಸ್ ತೊಗೊಳ್ಳೋ ಆಪ್ಷನ್ ಇರಲಿಲ್ಲ. ಹಾಗಾಗಿ ರಿಹರ್ಸಲ್ಸ್ ತುಂಬ ಹೆಲ್ಪ್ ಆಯಿತು. ಅದಾದ್ರ ಮೇಲೆ ಶೂಟ್ ಮುಗಿದ್ರ ಮೇಲೂ ಆ ಕ್ಯಾರೆಕ್ಟ್ರಿಂದ ಹೊರಗೆ ಬರೋಕ್ಕೆ ಸುಮಾರು ಟೈಮ್ ತೊಗೊಂಡ್ವಿ. ಅಂದರೆ ಕೆಲವು ನನ್ನ ಫ್ರೆಂಡ್ಸು ಶೂಟೆಲ್ಲ ಮುಗ್ದಾದ್ರ ಮೇಲೆ ಫ್ರೆಂಡ್ಸನ್ನ ಮೀಟ್ ಮಾಡಿದಾಗಲೂ ಏನಾದ್ರು ಸಿಚುವೇಶನ್ ವಿಷಯಗಳಿದ್ದಾಗ ನಾನು ಸ್ವಲ್ಪ ಭಯ ಪಡ್ತಿದ್ದೆ. ಅವಾಗ ಈ ಕ್ಯಾರೆಕ್ಟ್ರಿಂದ ಇನ್ನೂ ಹೊರಗೆ ಬಂದಿಲ್ಲ ಅಂತ. ಇವಾಗ ಸ್ವಲ್ಪ ಹೊರಗೆ ಬರ್ತಾ ಇದ್ದೀನಿ ಕ್ಯಾರೆಕ್ಟ್ರಿಂದ. ಇನ್ನೂ ಸಿನಿಮಾ ರಿಲೀಸ್ ಆದ್ರೂ ಎಷ್ಟೋ ಜನ ನೋಡಿಲ್ಲ ಈ ಸಿನಿಮಾನ. ಸೊ ನೋಡದೆ ಇರೋರಿಗೆ ಈಗ ಸಿನಿಮಾದ ಬಗ್ಗೆ ಒಂದು ಹೈಲೈಟ್ಸ್ ಹೇಳೋದಾದ್ರೆ ಸರ್, ಈ ಸಿನಿಮಾದಲ್ಲಿ ಎಲ್ಲ ಇದೆ, ಏನಿದೆ ಅಂತ ಹೇಳೋದಾದ್ರೆ ಮಿಸ್ ಮಾಡ್ಕೊಳ್ತೀರಾ ಅಂತ ಆಡಿಯನ್ಸ್ಗೆ ಒಂದು ಮೆಸೇಜ್. ಅಂದರೆ ಎಷ್ಟೋ ಜನ ಎಕ್ಸ್ಪೀರಿಯನ್ಸ್ ಮಾಡದೇ ಇರೋ ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಈ ಸಿನಿಮಾ. ಇವಾಗ ಮಧ್ಯರಾತ್ರಿಯಲ್ಲಿ ಒಂದು ಕಾಡಲ್ಲಿ ಓಡಾಡುವಾಗ ಆಗೋ ಒಂದು ಫೀಲು, ಎಕ್ಸ್ಪೀರಿಯೆನ್ಸು, ಅದು ನಾವು ಇತ್ತೀಚೆಗೆ ಈ ಬ್ಯುಸಿ ಲೈಫ್ಗಳಲ್ಲಿ ನಾವು ಟ್ರಕ್ಕಿಂಗ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಮಾಡೋದೆಲ್ಲ ಕಡಿಮೆ. ಆ ಫೀಲು, ಅದರಲ್ಲೂ ನೈಟ್ ಹೊತ್ತಲ್ಲಿ ಕಾಡಲ್ಲೆಲ್ಲ ಓಡಾಡಂತೂ ಯಾರು ಇತ್ತೀಚೆಗಂತೂ ಇಲ್ಲ, ಮುಂಚೆ ಎಲ್ಲ ಮಾಡ್ತಿದ್ರು. ಆ ಫೀಲನ್ನು ಥಿಯೇಟ್ರ್ ಒಳಗಡೆ ಸಿಗುತ್ತೆ. ಈಗ ನಾವು ಅಲ್ಲಿ ಹೋಗ್ಬೇಕಂತ ಇಲ್ಲ, ನಮ್ಮ ಸಿನಿಮಾ ನೋಡೋಕ್ಕೆ ಥಿಯೇಟ್ರಿಗೆ ಬಂದರೆ ಸಾಕು. ಆ ಡೆನ್ಸ್ ಫಾರೆಸ್ಟಿನ ಒಂದು ಸಣ್ಣ ಹಕ್ಕಿ ಗೂಬೆ ಶಬ್ದ, ಒಂದು ಜೀರಟ್ಲೆ ಶಬ್ದದಿಂದ ಹಿಡಿದು ಎಲ್ಲವೂ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಅದ್ರ ಜೊತೆಗೆ ಒಳ್ಳೆ ಫನ್ನು. ಅಂದರೆ ಈಗ ಸ್ಯಾಡು ಲವ್ ಫೇಲ್ಯೂರು ಅವು ಇವು ಎಲ್ಲ ಸಿನಿಮಾಗಳು ಇದ್ದಾವೆ. ಬಟ್ ನನಗನ್ಸೋದೇನೆಂದರೆ ಎಲ್ಲವೂ ಆಡಿಯನ್ಸು ಲೈಫಲ್ಲಿ ನಡೀತಾ ಇರುತ್ತೆ, ಬ್ಯಾಡ್ ಇದು ಎಲ್ಲವೂ. ಬಟ್ ಜನ ದುಡ್ಡು ಕೊಟ್ಟು ಬರ್ತಾರೆ ಅಂದರೆ ಅವ್ರಿಗೊಂದು ಎಂಟರ್ಟೈನ್ಮೆಂಟ್ ಬೇಕು. ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾ ನಮ್ಮದು. ಅಂದರೆ ಒಳ್ಳೆ ಒಂದು ಸಾಂಗ್ ಇದೆ, ಅದ್ರ ಜೊತೆ ಎಂಟರ್ಟೈನ್ಮೆಂಟು, ಥ್ರಿಲ್ಲಿಂಗು, ಹಾರರು ಎಲ್ಲ ಎಲಿಮೆಂಟ್ ಇರೋ ಸಿನಿಮಾ ಆಗಿರೋದ್ರಿಂದ ಇದನ್ನು ಖಂಡಿತ ಜನ ಎಂಜಾಯ್ ಮಾಡ್ತಾರೆ. ಇದುವರೆಗೂ ನೋಡಿರೋರು ಕೂಡ ತುಂಬ ಒಳ್ಳೆ ರಿವ್ಯೂ ಇದೆ, ಎಲ್ಲ ಕಡೆ ಪಾಸಿಟಿವ್ ರಿವ್ಯೂ ಇರೋದ್ರಿಂದ ಇದನ್ನು ಮಿಸ್ ಮಾಡ್ಕೊಬೇಡಿ. OTTಲಿ ನೋಡ್ಬೇಕಂತ ಕಾಯ್ತಿರೋರು OTTಲೂ ನೋಡಿ, ಥಿಯೇಟ್ರಲ್ಲೂ ನೋಡಿ ಅಷ್ಟೇ.